Watch India's largest kids library only on Jio Hotstar. Download the app now. ಮೋಟು ಪತ್ಲು ಚಾನಲ್ ಆಫೀಸ್ ಒಳಗಡೆ ಹೋಗಿದ್ದಾರೆ. ಒಳಗಡೆ ಸುಮ್ನೆ ನೋಡ್ಬೇಕು ಹೋಗಿ, ಯಾಕಂದ್ರೆ ಅವರು ಏನ್ ಮಾಡ್ತಾ ಇದ್ದಾರೆ ಒಳಗಡೆ. ಮೋಟು ಪತ್ಲು, ನೀವಿಬ್ರು ರಿಪೋರ್ಟಿಂಗ್ ಹ್ಯಾಂಡ್ಲ್ ಮಾಡ್ತೀರಾ? ಹಾ ಮಾಡ್ತೀವಿ ಸರ್, ಬಹಳ ಚೆನ್ನಾಗಿ ರಿಪೋರ್ಟ್ ಮಾಡ್ತೀವಿ ಸರ್. ನಮಗೆ ಕ್ಯಾಮ್ರಾ ವರ್ಕು ಬರುತ್ತೆ ಸರ್, ಹಾಗೆ ಇಂಟರ್ವ್ಯೂ ತಗೊಳಕ್ಕೂ ಬಹಳ ಚೆನ್ನಾಗೇ ಬರುತ್ತೆ ಸರ್ ನಮ್ಗೆ. ಆಯ್ತು ದರಿಯಾಪುರಕ್ಕೆ ಹೋಗಿ, ಅಲ್ಲಿ ಬರಗಾಲ ಬಂದು ಎಲ್ಲಾ ಬೆಳೆನೂ ಒಣಗೋಗ್ಬಿಟ್ಟಿದೆ. ಜನಗಳೆಲ್ಲ ತುಂಬಾ ಸಂಕಷ್ಟದಲ್ಲಿದ್ದಾರೆ. ಅಲ್ಲಿ ಹೋಗಿ ಎಲ್ಲ ನೋಡ್ಕೊಂಬನ್ನಿ. ನೋಡಿ, ಈ ತರ ಆಗಿದೆ. ಎಲ್ಲಾ ವಿಷಯನೂ ಸರಿಯಾಗಿ ಬರ್ಕೊಂಬನ್ನಿ, ಸರಿನಾ? ಎಸ್ ಸರ್. ಆಗ ಇವರಿಬ್ರು ಪ್ರೆಸ್ ರಿಪೋರ್ಟರ್ಸ್ ಆಗಿದಾರ. ಇವರ ರಿಪೋರ್ಟ್ನೆಲ್ಲ ನಾನು ಸರಿ ಮಾಡ್ತೀನಿ. ಹಲೋ, ಹೇಳು ಜಾನ್. ಮೋಟು ಪತ್ಲು ರಿಪೋರ್ಟರ್ ಆಗಿದ್ದಾರೆ. ಎಂತ ಗ್ಯಾಡ್ಜೆಟ್ ಕೊಡ್ಬೇಕಂದ್ರೆ ಅವ್ರು ಏನೇ ರಿಪೋರ್ಟ್ ಕೊಟ್ರು ನಾನು ಚೇಂಜ್ ಮಾಡಬಹುದು, ಆ ತರದ್ದು. ಗಿವ್ ಮೀ ಸಮ್ ಟೈಮ್, ನಾನು ಈಗಲೇ ಬರ್ತಾ ಇದ್ದೀನಿ. ಹಾ, ಈ ಗ್ಯಾಜೆಟ್ ತಗೋ. ಈ ಬಟನ್ ಒತ್ತುತ್ತಾ ಇದ್ದಾಗೇನೆ ಆ ಮನುಷ್ಯ ಏನ್ ಮಾತಾಡ್ತಾನೆ ಆ ಡೈಲಾಗ್ ಎಲ್ಲ ಬದಲಾಗ್ಬಿಡುತ್ತೆ. ನೀನ್ ಬೇಕು ಅಂದ್ರೆ ಅದರಲ್ಲೇ ನೋಡ್ಲೂಬಹುದು, ಮಾತಾಡ್ಲೂಬಹುದು. ಓ, ಸಿಕ್ಕೇ ಬಿಟ್ಟು ದರಿಯಾಪುರ. ಇದಾಗಿ ಸರಿ ಒಳಗ. ಈ ಚಿನ್ನ ಹಿಡ್ಕೊಂಡು ನಾವೇನ್ ಮಾಡೋಣ? ನಡಿಯೋ ಪತ್ಲು, ಅಲ್ಲಿದಾರಲ್ಲ ಅವ್ರ ಇಂಟರ್ವ್ಯೂ ತಗೊಳ್ಳೋಣ. ನಮಸ್ತೆ, ನಾವು ಫುರ್ಫುರಿ ನಗರ ಟಿವಿಯಿಂದ ಬಂದಿದ್ದೀವಿ ಸರ್. ನಮ್ಮ ಇಂಟರ್ವ್ಯೂ ತಗೋಬೇಕಾಗಿತ್ತು, ಅದಕ್ಕೆ ಬಂದ್ವಿ. ದಯವಿಟ್ಟು ಹೇಳಿ ಸರ್, ನಮಗೆ ಏನ್ ಅನ್ನಿಸ್ತಾ ಇದೆ ಅಂತ. ಏನ್ ಅನಿಸ್ತಾ ಇದೆ ಅಂದ್ರೆ ಅರ್ಥ? ಅರೆ, ತಿನ್ನೋದಿಕ್ಕೆ ಊಟ ಇಲ್ಲ, ಕುಡಿಯೋದಿಕ್ಕೆ ನೀರಿಲ್ಲ. ಕೇಳ್ತೀಯಾ ಹೇಗ್ ಅನಿಸ್ತಾ ಇದೆ ಅಂತ? ಎಂತ ಪ್ರಶ್ನೆ ಇದು? ಇಲ್ಲ, ನನ್ನ ಅಭಿಪ್ರಾಯ ಆತರ ಅಲ್ಲ ಸರ್. ನಾನ್ ನಿಮ್ಗೆ ಏನ್ ಹೇಳಿದ್ದು ಅಂದ್ರೆ, ಮಳೆ ಬರ್ದೇನೆ ಇಲ್ಲಿ ಬರಗಾಲ ಶುರು ಆಗ್ಬಿಟ್ಟಿದೆಯಲ್ಲ, ನಿಮ್ ಪರಿಸ್ಥಿತಿ ಹದಗೆಟ್ಟೋಗ್ಬಿಟ್ಟಿದೆಯಲ್ಲ, ಅದ್ರ ಬಗ್ಗೆ ನಿಮ್ ಅನಿಸಿಕೆ ಏನು ಅಂತ ಕೇಳಿದೆ ಸರ್. ಅರೆ, ಸರ್ಕಾರದ ಕಡೆಯಿಂದ ನಮ್ಗೆ ಒಂದು ರೊಟ್ಟಿ ಚೂರು ಕೂಡ ಸಿಕ್ಕಿಲ್ಲ. ಮಂತ್ರಿನೇ ಎಲ್ಲಾ ನುಂಗಿ ನೀರ್ ಕುಡಿತಾನೆ. ನಮ್ಗೆ ಎಲ್ಲಾ ಗೊತ್ತಿದೆ. ಮತ್ ನೀವು ಬಂದು ಹೆಂಗ್ ನಡೀತಾ ಇದೆ ಅಂತ ಕೇಳ್ತೀರಾ? ಅಣ್ಣಂದ್ರೆ ಬನ್ನಿ, ಈ ರಿಪೋರ್ಟರ್ಸ್ಗೆ ಹೇಗಿದೆ ಅಂತ ತೋರ್ಸೋಣ. ಆಗ್ಲೇ ಬಂದ್ಬಿಟ್ಟಿದ್ದೀನಿ ಕಣೋ, ಈ ಕಡೆ ತಿರುಗಿ ನೋಡೋಣ. ಅರೆ, ಇವ್ರಿಬ್ರು ಎಲ್ಲೋದ್ರು? ಎಲ್ಲೋಗಿದ್ದಾರೆ? ಇದುವರೆಗೂ ಯಾಕೆ ಬಂದಿಲ್ಲ ಇವರು? ಬಾಸ್, ನಾವು ದರಿಯಾಪುರದ ಇಂಟರ್ವ್ಯೂ ತಗೊಂಡ್ ಬಂದ್ಬಿಟ್ಟಿದೀವಿ ಸರ್. ಓಕೆ, ಕೇಳಿ ಸರ್. ಇವಾಗ ನಾನು ಏನ್ ಅನ್ಕೊಂತೀನೋ ಅದೇ ಅವರಿಗೆ ಕೇಳುತ್ತೆ, ಅದೇ ಕಾಣುತ್ತೆ. ಟೈಮ್ ಇಲ್ಲ ನನಗೆ ಕೇಳಕ್ಕೆ ನೋಡಕ್ಕೆ. ಡೈರೆಕ್ಟ್ ಟೆಲಿಕಾಸ್ಟ್ ಮಾಡ್ಬಿಡೋಣ, ನಡೀರಿ. ಆಪರೇಟರ್, ಇದನ್ನ ಬೇಗ ಲೋಡ್ ಮಾಡಿ. ತಮ್ಗೆ ಹೇಗ್ ಅನ್ನಿಸ್ತಾ ಇದೆ? ಹೇಗ್ ಅನಿಸ್ತಾ ಇದೆನಾ? ಚೆನ್ನಾಗಿದೆ, ಮಜಾ ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ. ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಇಲ್ಲಿ ಮಳೆ ಇಲ್ಲ ಅಲ್ವಾ ಸರ್, ಇದರಿಂದ ನೀರು ಇಲ್ಲ. ಆದ್ರೂ ಇಲ್ಲಿ ಜನಗಳು ಬಹಳ ಖುಷಿಯಾಗಿದಾರಲ್ಲ, ಅದ್ ಹೇಗೆ ಅಂತ ಕೇಳ್ದೆ. ಹಾ, ಇಲ್ಲೆಲ್ಲ ಚೆನ್ನಾಗಿದ್ದಾರೆ. ಸರ್ಕಾರದಿಂದಾನು ಎಲ್ಲ ಸೌಲಭ್ಯ ಸಿಗ್ತಾ ಇದೆ. ಸರ್ಕಾರ ಯಾವಾಗ್ಲೂ ನಮ್ ಕಾಳಜಿ ಮಾಡ್ತಾ ಇರುತ್ತೆ. ಮೋಟು, ಇವನ್ ಏನ್ ಹೇಳ್ತಾ ಇದ್ದಾನೆ? ದರಿಯಾಪುರ ಹಳ್ಳಿಯಿಂದ ನೀವು ಯಾವ ತರ ಇಂಟರ್ವ್ಯೂ ತಗೊಂಡ್ಬಂದಿದ್ದೀರಾ? ಈ ಜನಗಳು ಈ ತರ ಹೇಳೋಕೆ ಆಗೋದಿಲ್ಲ. ಅಲ್ಲಿ ನಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ಸರ್. ಅವನ್ನೆಲ್ಲ ಉಲ್ಟಾ ಹೇಳ್ಬಿಟ್ಟಿದ ಸರ್ ಅವನು. ಇಲ್ಲಿ ನೋಡಿದ್ರೆ ಬೇರೆ ಏನೋ ಬರ್ತಾ ಇದೆಯಲ್ಲ ಸರ್. ಅಲ್ಲಿ ನೋಡಿ, ಅಲ್ಲಿ ನೋಡ್ತಾ ಇದ್ದಾರೆ. ಆಚೆ ಬನ್ನಿ, ಮೋಟು ಪತ್ಲುನ ಆಚೆ ಕಳ್ಸಿ. ಹೊರಗಡೆ ಜನಗಳು ಕೂಗಾಡ್ತಿದ್ದಾರೆ. ನೋಡಿ, ಅಲ್ಲಿ ನೋಡ್ತಾ ಇದ್ದಾರೆ. ಹೊರಗಡೆ ಕಳ್ಸಿ ಮೋಟು ಪತ್ಲುನ. ಮೋಟು ಪತ್ಲು ಇವರು ದರಿಯಾಪುರದ ಜನ. ಇವರು ನಿಮ್ಗೋಸ್ಕರನೇ ಬಂದಿದ್ದಾರೆ. ಇವರಿಂದ ನೀವು ಬಚಾವಾದ್ರೆ ಅಕಾಲ್ಪುರ್ ಹಳ್ಳಿಗೆ ಹೋಗಿ, ಅಲ್ಲೂ ಏನೋ ಸಮಸ್ಯೆ ಇದೆ.
ಅಲ್ಲಿಗೆ ಹೋಗಿ ಇಂಟರ್ವ್ಯೂ ತಗೊಂಬನ್ನಿ. ಹೊರಡಿ ಇಲ್ಲಿಂದ. ಹೊಡೀರಿ. ಏನ್ ತಪ್ಪಾಗಿರೋ ಇಂಟರ್ವ್ಯೂ ತೋರಿಸಿದಾರೆ ಇವರು. ಬಿಡ್ಬೇಡಿ ಅವ್ರನ್ನ. ನಾವಂತೂ ಖಂಡಿತ ಬಿಡೋದಿಲ್ಲ. ಒಂದು ಪತ್ರ ಬಿಡಂಗಿಲ್ಲ ರೀ. ನೀವೆಲ್ರೂ ಇಲ್ಲೇ ಕಾಯ್ತಾ ಇರಿ ಸರ್. ಒಂದು ಪತ್ರ ಈ ದಾರಿಯಿಂದನೇ ಆಚೆ ಕಡೆ ಹೋಗ್ಬೇಕು. ಏನ್ ತಪ್ಪಾಗಿರೋ ಇಂಟರ್ವ್ಯೂ ತೋರಿಸಿದಾರೆ ಇವರು. ಬಿಡ್ಬೇಡಿ ಅವ್ರನ್ನ. ನಡಿಯೋ, ಈಗ ಅಕಾಲ್ಪುರಕ್ಕೆ ಹೋಗೋಣ. ಅಲ್ಲಿ ಪ್ರವಾಹ ಬಂದ್ಬಿಟ್ಟಿದೆ ಅಂತ ಕಣ. ನೋಡಿ, ನಾವು ನಿಮ್ ಇಂಟರ್ವ್ಯೂ ತಗೊಳಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಪ್ರವಾಹ ಬಂದ್ಬಿಟ್ಟಿದೆಯಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲಿ ಕೂತ್ಕೊಂಡ್ರೆ ನೋಡಿದ್ರೆ ಗೊತ್ತಾಗಲ್ವಾ ನಿಂಗೆ? ಇಲ್ಲಿ ತಿನ್ನಕ್ಕೂ ಇಲ್ಲ, ಕುಡಿಯಕ್ಕೂ ಇಲ್ಲ, 3 ಜನ ಇಲ್ಲೇ ಕೂತ್ಕೊಂಡಿದೀವಿ. ಏನ್ ಅನ್ಸುತ್ತೆ ಅಂತ ಕೇಳ್ತಾ ಇದೆಯಲ್ಲ ನೀನು? ಒಳ್ಳೆ ಇಂಟರ್ವ್ಯೂ ಮಾಡ್ತೀಯಲ್ಲ. ಸರ್ಕಾರದವ್ರಿಗಂತೂ ನಮ್ಮ ಬಗ್ಗೆ ಚಿಂತೆನೇ ಇಲ್ಲ ಕಣಯ್ಯ. ನಾವು ನೀರಲ್ಲಿ ಮುಳುಗ್ ಸಾಯ್ತಾ ಇದ್ರು ಕೇಳೋದಿಲ್ಲ. ನಿಮ್ಮಂತ ರಿಪೋರ್ಟ್ ಇಲ್ಲಿ ಬರ್ತಾರೆ, ಬಾಯಿ ಬಂದ್ ಕೇಳ್ತಾ ಇರ್ತಾರೆ. ಈಗ ಹೇಳ್ತೀನಿ ಏನ್ ಅನ್ಸುತ್ತೆ ಅಂತ. ಇರಿ ಸರ್, ನಾವು ನೀವು ಇಂಟರ್ವ್ಯೂ ಮಾಡೋದನ್ನ ಟಿವಿಲಿ ರಿಲೇ ಮಾಡ್ತೀವಿ ಸರ್. ಸರ್ಕಾರಕ್ಕೆ ಇದನ್ನ ಕಳಿಸ್ತೀವಿ ಸರ್. ಸರ್ಕಾರದವರು ನಿಮ್ಗೆ ಸಹಾಯ ಮಾಡ್ತಾರೆ. ಅರೆ, ಎಷ್ಟೊತ್ತು ತಗೊಂಬಿಟ್ರಿ ನೀವು? ತುಂಬಾ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಟೆಲಿಕಾಸ್ಟ್ ಟೈಮ್ ಬೇರೆ ಆಗೋಗ್ಬಿಡ್ತು. ಈ ಸರಿ ಸರಿಯಾಗಿ ಶೂಟ್ ಮಾಡ್ಕೊಂಡ್ ಬಂದಿದ್ದೀರಾ? 100% ಪಕ್ಕಾ ಶಾಟ್ ತಗೊಂಡಿದ್ದೀವಿ ಸರ್. ಏನೂ ಪ್ರಾಬ್ಲಮ್ ಇರಲ್ಲ ನೋಡಿ ಸರ್. ಮತ್ತೆ ಬೇಗ ಬನ್ನಿ, ಟೆಲಿಕಾಸ್ಟ್ ಮಾಡೋಣ. ಇಲ್ಲಿ ಪ್ರವಾಹ ಬಂದಿದೆಯಲ್ಲ, ನಮಗೆ ಏನನ್ಸುತ್ತೆ ಹೇಳ್ತೀರಾ? ಏನನ್ಸುತ್ತೆ ಅಂದ್ರೆ, ನಿನ್ಗೆ ಯಾರೇ ಹೇಳಿದ್ ನಾವು ತೊಂದರೆಲಿದ್ದೀವಿ ಅಂತ. ಏನ್ ಮಾತಾಡ್ತಾ ಇದೀಯ ನೀನು? ನಾನ್ ಕೇಳಿದ್ದು ನೀವು ಪ್ರವಾಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರಲ್ಲ ಸರ್, ಹೇಗನ್ಸುತ್ತೆ ಅಂತ ಕೇಳ್ತಾ ಇದ್ದೀನಿ. ಪ್ರವಾಹದಲ್ಲಿ ಸಿಕ್ಕಾಕೊಂಡಿದ್ರೆ ಏನಯ್ಯ, ನಾವು ಪಿಕ್ನಿಕ್ ಮಾಡ್ತಾ ಇದೀವಿ ಕಣಯ್ಯ. ನಮ್ಮ ಹತ್ರ ದೋಣಿ ಬೇರೆ ಇದೆಯಲ್ಲಯ್ಯ, ಬೇಕಾದಾಗ ಮೀನ್ ಹಿಡ್ಕೊಂಡು ಇರ್ತೀವಿ. ನೀರೊಳಗೆ ಈಜ್ ಹೊಡೆದು ಮಜಾ ಮಾಡ್ತಾ ಇರ್ತೀವಿ ಕಣಯ್ಯ. ಇಲ್ಲಯ್ಯ, ನಿಮ್ಗೆ ಯಾರೇ ಎಲ್ಲಿ ಕಳ್ಸಿದ್ದು ನಮ್ ಸಹಾಯ ಮಾಡ್ಬೇಕು ಅಂತ. ಹುಡ್ಕೋಸಿ ನಿಮ್ ಸಹಾಯ ಏನು ಬೇಕಾಗಿಲ್ಲ ನಮಗೆ. ಹೋಗಿ ಇಲ್ಲಿಂದ. ನೀವು ನನ್ನ ಚಾನಲ್ ಬಂದ್ ಮಾಡಿಸ್ಬೇಕು ಅಂತ ಬಂದಿದ್ದೀರಾ? ಅಲ್ಲಿದ್ದಾರೆ ಮೋಟಿ ಪತ್ರ. ಹಿಡ್ಕೊಡ್ರಯ್ಯ ಅವ್ರಿಬ್ಬರನ್ನ. ಹೋಗಿ ಖಾಲಿ ಹೋಟೆಲ್ ಅಂತಲ್ಲ ಓಡ್ತಾ ಇಲ್ಲ ಕಣೋ. ಬೇಗ ಏನಾದ್ರು ಐಡಿಯಾ ಕೊಡೋ, ಯೋಚೋ. ಐಡಿಯಾ ನೋಡಪ್ಪ, ನಾವಿಬ್ರು ಹೋಗಿ ಮಂತ್ರಿಗಳ ಹತ್ರ ನಮ್ಮ ಪ್ರಾಬ್ಲಮ್ ಹೇಳ್ಕೊಳ್ಳೋಣ ಕಣೋ. ಓಕೆನೇನಾ? ನಡಿಯೋ. ಮಂತ್ರಿ ಅವರೇ, ನಾವಂತೂ ಆ ಜನಗಳಿಗೆ ಬಹಳ ಸಮಾಧಾನ ಮಾಡಿದ್ವಿ. ಮಂತ್ರಿಗಳು ತಮಗೆ ಬೇಕಾದ ಸಹಾಯ ಮಾಡ್ತಾರೆ ಅಂತ. ಆದ್ರೆ ಮಧ್ಯದಲ್ಲಿರೋ ಜನ ಅದನ್ನ ತಿನ್ಬಿಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಸರ್. ಪಾಪ ಅದು ಮಂತ್ರಿಗಳಿಗೆ ಏನು ಗೊತ್ತಾಗುತ್ತೆ. ಅದಕ್ಕೆ ನಾವು ಈ ಸರಿ ಇಂಟರ್ವ್ಯೂನಲ್ಲಿ ಜನಗಳಿದ್ರಿಗೆ ನಮ್ಮ ಬಗ್ಗೆ ಮತ್ತು ನಮ್ಮ ಸರ್ಕಾರದ ಬಗ್ಗೆ ಹೊಗಳಿದ್ವಿ ಸರ್. ಮತ್ತೆ ತಮ್ಮ ವಿರುದ್ಧವಾಗಿ ಒಂದು ಮಾತು ಆಡಿಲ್ಲ ಸರ್. ನೀವೇನಾದ್ರೂ ಹೇಳ್ಬೇಕಾ? ಮೋಸ್ಕರ ಕೊಡಾರೆ. ಸರ್ಕಾರ ಕೊಟ್ಟಿದ್ದ ದುಡ್ಡನ್ನ ನುಗ್ಗಿ ನೀರು ಕುಡ್ಬಿಟ್ಟು ಯಾರಿಗೂ ಕೊಡ್ತಾರೆ ಮೋಸ ಮಾಡ್ತಾ ಇದ್ದೆ ನೀನು. ಕೇಳಿಸ್ಕೊತಾ ಇದ್ದೇನಾ ಮೊಟ್ಟ? ನಾನು ಹೇಳಿದ್ದೆಲ್ಲ ಕೇಳಿಸ್ಕೊತಾ ಇದ್ದೇನಾ ಮೊಟ್ಟ? ಏನ್ ಕನ್ಸ್ಕೊಂತಿದ್ದೇನಾ ನೀನು? ನಾನು ಯೋಚನೆ ಮಾಡ್ತಾ ಇದ್ದೆ ಕಣೋ, ಮಂತ್ರಿಗಳಂತ ದೊಡ್ಡ ದೊಡ್ಡ ಮನುಷ್ಯರೇ ಅವ್ರಿಗೆ ಏನು ಮಾಡಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ನಮ್ಮಂತವ್ರು ಏನ್ ಮಾಡಕ್ ಆಗುತ್ತೋ? ಸರಿ ಮಂತ್ರಿಗಳೇ, ನಾವಿನ್ ಬರ್ತೀವಿ. ನಮಸ್ತೆ. ನೋಡಿ ಮಕ್ಳು, ನೀವು ಇಂಟರ್ವ್ಯೂನಿಂದ ತುಂಬಾ ಫೇಮಸ್ ಆಗ್ಬಿಟ್ಟಿದ್ದೀರಾ. ಡೈಲಿ ಚಪ್ಪಲಿ ಪೊರಕೆಯಿಂದ ಏಡ್ ತಿಂತಾ ಇದ್ದೀರಾ. ಮೊಟ್ಟು ಬದ್ಲು ನಾನು ತುಂಬಾ ಕೆಟ್ಟ ಮನುಷ್ಯ. ನಿಮ್ಗೆಲ್ಲ ಗೊತ್ತಿದ್ರು ಇಂಟರ್ವ್ಯೂನಲ್ಲಿ ನನ್ನ ತುಂಬಾ ನೀವು ಹೊಗಳಿದ್ರಿ. ನನ್ನ ಸರ್ಕಾರದ ಕೂಡ ನೀವು ಒಳ್ಳೇದಂತ ಹೊಗಳಿದ್ರಿ. ನೀವಿಬ್ರು ಎಷ್ಟು ಒಳ್ಳೆಯವ್ರಿದ್ದೀರಾ. ಈಗ ನಿಮ್ಗೆ ನಿಮ್ ತಪ್ಪಿನ ಅರಿವಾಯ್ತಲ್ಲ, ನಮ್ಗೆ ಸಮಾಧಾನ ಆಯ್ತು. ಇಷ್ಟೇ ಸಾಕು ಬಿಡಿ. ಏನಂತೆ ಮೊಟ್ಟು?
ಆಹಾ ಕಣೋ ಪತ್ಲು ಕರೆಕ್ಟ್ ಕಣೋ ನಮ್ಗೆ ಇಷ್ಟೇ ಸಾಕು, ಜಾಸ್ತಿ ಆಯ್ತು ಬಿಡಿ. ಅದನ್ನ ಇನ್ನೂ ಬಹಳ ಯೋಚನೆ ಮಾಡಿದ್ದೆ. ನೀವು ಜಾಸ್ತಿ ಏನು ಯೋಚನೆ ಮಾಡಬೇಡಿ, ಏನ್ ಮಾಡ್ಬೇಕದು ನಾನ್ ಮಾಡ್ತೀನಿ. ಆ ಲಾರಿಗಳು ನೋಡ್ತಾ ಇದ್ದೀರಾ, ಅದರಲ್ಲಿ ಅಕ್ಕಿ, ರಾಗಿ, ಬೇಳೆ, ನೀರು, ದವಸ ಧಾನ್ಯ, ಬಟ್ಟೆ, ಮೆಡಿಸಿನ್ ಎಲ್ಲ ಇದೆ. ಅದನ್ನೆಲ್ಲ ಜನಗಳಿಗೆಲ್ಲ ಕೊಡಕ್ ಹೋಗ್ತಾ ಇದ್ದೀನಿ. ನಿಮ್ಮನ್ನೊಂದು ಸರಿ ನೋಡ್ಕೊಂಡು ನಿಮ್ಗೆ ವಿಶ್ ಮಾಡಿ ನಿಮ್ ಇಂಟ್ರ್ಯೂ ನನ್ನ ಜೀವನದ ಗತಿನೇ ಬದಲಾಯಿಸ್ತು ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನನಗೆ ಇದನ್ನ ತಗೊಳ್ಳಿ, ಇದರಿಂದ ಹೊಡಿರಿ ಹೊಡಿರಿ ಹೊಡಿರಿ. ನಾನು ಇದಕ್ಕೇನೆ ಲಾಯಕ ಇರೋದು. ಏ ಕುಳ್ಳ, ಯಾರಿಲ್ಲಿಂದ ಕಳಿಸಿ ಇಲ್ಲಿಂದ. ನಂಬರ್ 1 ನಂಬರ್ 2 ನಿಮ್ ಬಾಸ್ನ ಆಸೆಯನ್ನ ಪೂರೈಸ್ಕೊಂಡ್ರು. ಬರ್ದಾಕ್ರಿ ಅವನ್ನ, ಹೊಡಿರಿ. ಅರೇ ಮಿತ್ರದ್ರೋಹಿಗಳ, ನಾನು ಸುಮ್ಮನೆ ಹೇಳಿದ್ದದನ್ನ. Watch India's largest kids library only on Geo Hotstar. Download the app now.